ತುಂಗಭದ್ರಾ ಜಲಾಶಯದಲ್ಲಿ ಈಗ 19ನೇ ಗೇಟ್ ಏನು ಕಿತ್ತೋಗಿತ್ತು ಅಲ್ಲಿ ತಾತ್ಕಾಲಿಕವಾಗಿ ಗೇಟ್ ಅಳವಡಿಸುವಂತ ಪ್ರಯತ್ನಕ್ಕೆ ಈಗ ಮುಂದಾಗ್ತಾ ಇದ್ದಾರೆ. ಸೊ ಏನಾಗ್ತಾ ಇದೆ, ಟಿಬಿ ಡ್ಯಾಮ್ನ ಕ್ರಸ್ಟ್ ಗೇಟ್ ಅಳವಡಿಕೆ ಯತ್ನವನ್ನ ಮಾಡಲಾಗ್ತಾ ಇದೆ. ಟಿಬಿ ಡ್ಯಾಮ್ ಕಡೆಗೆ ಹೊರಟಿದೆ ಹೊಸಪೇಟೆಯ ನಾರಾಯಣ ಇಂಜಿನಿಯರ್ಸ್ ಕಾರ್ಮಿಕರು. ಸೊ ಅವರ ಟೀಮ್ ಹೋಗ್ತಾ ಇದೆ. ವೆಲ್ಡಿಂಗ್ ಗ್ಯಾಸ್, ಆಕ್ಸಿಜನ್ ಸಿಲಿಂಡರ್ ಜೊತೆಗೆ ಕಾರ್ಮಿಕರು ಹೊರಟಿದ್ದಾರೆ. 4 ಅಡಿ ಅಗಲ 64 ಅಡಿ ಉದ್ದದ ಕ್ರಸ್ಟ್ ಗೇಟ್ ಅಳವಡಿಕೆ ಯತ್ನವನ್ನ ಮಾಡುತ್ತಾರೆ. ಒಟ್ಟು 5 ಹಂತದಲ್ಲಿ ಆಗಬೇಕು. ಟಿಬಿ ಡ್ಯಾಮ್ ಕ್ರಸ್ಟ್ ಗೇಟ್ ಅಳವಡಿಕೆ ಯತ್ನವನ್ನ ಮಾಡುತ್ತಾರೆ. ಸೊ 4 ಅಡಿ ಅಂತಂದ್ರೆ ಹೆಂಗ್ ಸಾಕಾಗುತ್ತೆ ಸರ್ ಅಂತ ನೀವು ಕೇಳಬಹುದು. ಒಂದೊಂದೇ ಪ್ಲೇಟ್ ಅನ್ನ ಅಲ್ಲಿ ನಿಲ್ಲಿಸ್ತಾರೆ. ಏಕಕಾಲದಲ್ಲಿ ದೊಡ್ಡ ಗೇಟ್ ಅನ್ನ ಇಡಕ್ಕಾಗೋದಿಲ್ಲ, ಅದನ್ನು ತಗೊಂಡು ಹೋಗಕ್ಕೂ ಕೂಡ ಆಗೋದಿಲ್ಲ, ಇಳಿಸಕ್ಕೂ ಕೂಡ ಆಗೋದಿಲ್ಲ. ಹಾಗಾಗಿ ಅದನ್ನ 4 ಅಥವಾ 5 ಪ್ಲೇಟ್ಗಳನ್ನಾಗಿ ಮಾಡಿ ಒಂದೊಂದೇ ಪ್ಲೇಟ್ ಅನ್ನ ಕೆಳಗಡೆ ಇಡಿಸೋದ್ರ ಪ್ರೆಷರ್ ಕೂಡ ದೊಡ್ಡ ಪ್ರಮಾಣದಲ್ಲಿ ಇರೋದಿಲ್ಲ. ನನ್ನ ಸಹೋದ್ಯೋಗಿ ಈಗ ಮುಖಂಡ ಕತ್ತಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುಖಂಡ, ಈಗ ಈ 4 ಅಡಿ ಇದೆ ಅಂತಂದ್ರೆ ಇದನ್ನ 5 ಪ್ಲೇಟ್ಗಳನ್ನಾಗಿ ಕೆಳಗಡೆ ಇಳಿಸುವಂತ ಪ್ರಯತ್ನನ ಹೇಗಿದೆ, ಯಾವ ರೀತಿಯಾಗಿ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ, ಇವತ್ತು ಒಂದು ಗೇಟ್ ಅನ್ನ ಇಳಿಸುವಂತ ಕೆಲಸ ನಡೆಯುತ್ತಾ ಇವತ್ತು ಏನು ಅಂತ? ಹೌದು ಅರುಣ್ ಬಡಿಗೇರ್, ಈಗಾಗಲೇ ತುಂಗಭದ್ರಾ ಜಲಾಶಯದ 19ನೇ ಗೇಟ್ ಈಗ ಕ್ರಸ್ಟ್ ಗೇಟ್ ಈಗ ಕೊಚ್ಚಿ ಹೋಗಿದೆ. ಈ ಕಾರಣಕ್ಕಾಗಿ ಈಗ ಅಂದರೆ ಹೈದರಾಬಾದ್ ಮೂಲದ ಅಂದರೆ ಇದು ನೈಡು ಅನ್ನೋ ವ್ಯಕ್ತಿ ಏನಂದರೆ ಅವರು ಕೆಚ್ಚ ಕೊಟ್ಟರು, ಅಂದರೆ ನೀಲನಕ್ಷೆ ಕೊಟ್ಟಿದ್ದಾರೆ. ಯಾವ ರೀತಿ ಸಿದ್ಧತೆ ಆಗಬೇಕು, ಯಾವ ರೀತಿ ಗೇಟ್ ರೆಡಿ ಆಗಬೇಕು ಅನ್ನೋ ಕಾರಣಕ್ಕಾಗಿ ಈಗಾಗಲೇ ಕೊಪ್ಪಳ ತಾಲೂಕಿನ ಹೊಸಳ್ಳಿ ಗ್ರಾಮದಲ್ಲಿರುವಂಥ ಅಮೀದ್ ಅವರ ಇಂಜಿನಿಯರ್ ವರ್ಕ್ಸ್ನಲ್ಲಿ ಸಿದ್ಧತೆ ಕಾರ್ಯ ನಡೀತಾ ಇದೆ. ನೋಡ್ತಾ ಇರ್ಬೋದು, ಇದು ಏನಂದರೆ ಇಂಜಿನಿಯರ್ಸ್ ಅಂದರೆ ಅಮೀದ್ ಎಂಬವರ ಇಂಜಿನಿಯರ್ಸ್ ವರ್ಕ್ಸ್ನಲ್ಲಿ ಈಗಾಗಲೇ ಸಿಬ್ಬಂದಿಗಳು ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ. ಈಗ ಒಂದು ಗೇಟ್ ಅಂದರೆ ಈ ಉದ್ದ 64 ಉದ್ದ ಅಗಲ 4 ಅಡಿ ಅಗಲ ಎತ್ತರದ ಈ ಸಿದ್ಧತೆ ಕಾರ್ಯ ಅಂದರೆ ನಡೀತಾ ಇದೆ. ಈಗಾಗಲೇ 40ರಿಂದ 50ಕ್ಕೆ ಹೆಚ್ಚು ಸಿಬ್ಬಂದಿಗಳು ದಿನದ 24 ಗಂಟೆ 3 ದಿನಗಳ ಕಾಲ ನಿರಂತರವಾಗಿ ಕೆಲಸದಲ್ಲಿ ತೊಡಗಿದ್ದಾರೆ ಅಂತ ಹೇಳ್ಬೋದು. ಈ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಇದು ಅಂದರೆ 20 mm ಹಲಿಗೆ ಆಗಿರ್ಬೋದು ಮತ್ತು 16 mm ಹಲಿಗೆ ಆಗಿರ್ಬೋದು, 10 mm ಹಲಿಗೆ ಆಗಿರ್ಬೋದು, ಹೀಗೆ 3 ರೀತಿಯ ಹಲಿಗೆಗಳನ್ನು ಜೋಡಿಸುವ ಕೆಲಸ ಮಾಡ್ತಾಯಿದ್ರೆ. ಇವರು ಹಾಕಿಕೊಟ್ಟಿರುವಂಥ ಕನ್ನಯ್ಯ ನಾಯ್ಡು ಹಾಕಿಕೊಟ್ಟಿರುವಂಥ ನೀಲನಕ್ಷೆ ಪ್ರಕಾರ ಎಲ್ಲಿ ಬರಬೇಕು, ಯಾವುದು ಎಲ್ಲಿ ಸೈಜ್ ಆಗಬೇಕು ಅನ್ನೋ ಕಾರಣಕ್ಕಾಗಿ ಈಗಾಗಲೇ ಸಿಬ್ಬಂದಿಗಳು ಸಹ ನಿರಂತರವಾಗಿ ಕೆಲಸದಲ್ಲಿ ತೊಡಗಿದ್ದಾರೆ. ಈಗ ಮತ್ತೆ ಅಲ್ಲಿ ಟಿಬಿ ಡ್ಯಾಮಿನ ಅಧಿಕಾರಿಗಳು ಸ್ಥಳದಲ್ಲೇ ಬಿಟ್ಟು ಅವರು ಸಹ ಸಿಬ್ಬಂದಿಗಳು ಯಾವ ರೀತಿ ಕೆಲಸ ಮಾಡ್ತಾರೆ, ನೀಲನಕ್ಷೆ ಪ್ರಕಾರ ಅದು ಎಲ್ಲಿ ಬರಬೇಕು ಎಲ್ಲಿಲ್ಲ ಅದನ್ನು ಸ್ಪಷ್ಟವಾಗಿ ಮಾಹಿತಿ ಪಡೆದುಕೊಳ್ತಾ ಇದ್ದಾರೆ. ಹಳೇದು ಏನಂದರೆ ಇದು ಕ್ರಸ್ಟ್ ಗೇಟು 48 ಟನ್ KG ಇತ್ತು. ಆದರೆ ಈಗ ಬೇರೆ ಬೇರೆ 4-5 ಭಾಗಗಳಾಗಿ ವಿಂಗಡಣೆ ಮಾಡ್ತಾರೆ. ಇದು ಜಾಸ್ತಿ 64 ಟನ್ KG ಜಾಸ್ತಿ ಆಗುತ್ತೆ. ಅಲ್ಲಿ ತೆಗೆದುಕೊಂಡು ಹೋಗೋಕ್ಕೂ ಸಹ ಅಂದರೆ ವೇಟ್ ಜಾಸ್ತಿ ಆಗೋದ ಕಾರಣಕ್ಕಾಗಿ ಅದಕ್ಕೆ 5 ಭಾಗಗಳಾಗಿ ವಿಂಗಡಣೆ ಮಾಡ್ತಾ ಇದ್ದಾರೆ. ಮೊದಲನೇದು ಇದು ಒಂದು ಅಂದರೆ ಟನ್ 13ರಿಂದ 14 ಟನ್ ಬರುತ್ತೆ ಅಂತೇಳಿ ಇವರು ಸಿಬ್ಬಂದಿಗಳು ಅಂದರೆ ಕಾರ್ಮಿಕರು ಹೇಳ್ತಾ ಇದ್ದಾರೆ. ಇದರಂತ 5 ಗೇಟ್ಗಳನ್ನು ಮಾಡಬೇಕಾಗಿದೆ. ಆ ನಂತರ ಅದನ್ನು ಇವತ್ತು ಇದು ಸ್ಥಿತ ಆಗಿರುವಂಥ ಗೇಟು ಇವತ್ತು ಸಾಯಂಕಾಲ ಆಗಲಿ ನಾಳೆ ಆಗಲಿ ಆಗುವಂಥ ಸಾಧ್ಯತೆ ಇದೆ ಎಂಬುದು ಕಾರ್ಮಿಕರ ಮಾತಾಗಿದೆ. ಅರುಣ್. ಓಕೆ ಮುಖಂಡ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.